ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವಾನ್ ಶ್ರೀ ಕೃಷ್ಣನ ಬಗ್ಗೆ ಭಾಗವತ ಪುರಾಣದಲ್ಲಿ ನಾವು ಸಂಪೂರ್ಣ ವಿವರಣವನ್ನು ಕಾಣ್ತೇವೆ. ಕೃಷ್ಣ ಯಾರು, ಅವನ ಗುಣಲಕ್ಷಣಗಳು ಏನು, ಯಾವ ಯಾವ ಲೀಲೆಗಳಲ್ಲಿ ಆತ ತನ್ನ ಭಕ್ತರೊಂದಿಗೆ ವಿಹರಿಸ್ತಾನೆ, ಈ ಎಲ್ಲದರ ಮಾಹಿತಿಯನ್ನು ನಾವು ಭಾಗವತ ಪುರಾಣದಲ್ಲಿ ಕಾಣುತ್ತೇವೆ. ಕೃಷ್ಣ ಹೇಗೋ ಅವನ ಶುದ್ಧ ಭಕ್ತರು ಹಾಗೆಯೇ ನಾವು ಈಗ ಶ್ರೀಮದ್ ಭಾಗವತ ಪುರಾಣದ ಮೊದಲನೇ ಸ್ಕಂದದ ಒಂದು ಭಾಗವನ್ನು ಕೇಳೋಣ. ಈ ಭಾಗದಲ್ಲಿ ಯಾವುದು ಅಂದರೆ ಕೃಷ್ಣ ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರನ್ನು, ಯುಧಿಷ್ಠಿರ ಮಹಾರಾಜನನ್ನು ಸಿಂಹಾಸನದ ಮೇಲೆ ಕೂರಿಸಿ ಎಲ್ಲರ ಒಂದು ಕ್ಷೇಮವನ್ನು ನೋಡಿ ಈಗ ಮತ್ತೆ ದ್ವಾರಕೆಗೆ ಹಿಂದಿರುಗಿದಂತಹ ಸಮಯ. ಆ ದ್ವಾರಕಾ ನಗರವನ್ನು ಕೃಷ್ಣ ಪ್ರವೇಶ ಮಾಡಿದಾಗ ಅಲ್ಲಿಯ ಒಂದು ಸುಂದರ ವಿವರಣೆಯನ್ನು ಈಗ ಓದಿ ಹೇಳ್ತೇನೆ. 3 ಶ್ಲೋಕಗಳಲ್ಲಿ ಕೊಟ್ಟಿದ್ದಾರೆ. ಉದ್ದಾಮ ಭಾವ ಪಿಶುನಾಮಲವಲ್ಗುಹಾಸ ವ್ರೀಡಾವಲೋಕ ನಿಹತೋ ಮದನೋಪಿಯಾಸ ಸಮ್ಮುಹ್ಯ ಚಾಪಮಜಹಾತ್ ಪ್ರಮದೋತ್ತಮಾಸ್ತಾ ಯಸ್ಯೇಂದ್ರಿಯಂ ವಿಮಥಿತುಂ ಕುಹಕೈರ್ನ ಶೇಕುಃ. ಈ ವಿವರಣೆ ಏನು ಅಂದರೆ, ಉದ್ಧಾಮ ಭಾವ ಪಿಶುನಾಮಲ ವಲ್ಗುಹಾಸ. ದ್ವಾರಕಾ ನಗರದಲ್ಲಿ ಕೃಷ್ಣನ 16,108 ರಾಣಿಯರು ಯಾವ ರೀತಿ ಕೃಷ್ಣನನ್ನು ಅಲ್ಲಿ ಬರಮಾಡಿಕೊಳ್ತಾರೆ. ಅವರೆಲ್ಲರಿಗೂ ಕೂಡ ಕೃಷ್ಣನ ಮೇಲೆ ಅತಿಯಾದ ಪ್ರೇಮ. ಅವರೆಲ್ಲರೂ ಕೂಡ ಉದ್ಧಾಮ ಭಾವ, ಬಹಳ ಹೊರಗಡೆ ಗಂಭೀರವಾಗಿ ಇದ್ದಾರೆ, ವೆರಿ ಗ್ರೇವ್. ಪಿಶುನಾಮಲ ವಲ್ಗುಹಾಸ, ಮುಗುಳು ನಗೆಯ ಮೂಲಕ ಕೃಷ್ಣನನ್ನು ಪ್ರತಿಯೊಬ್ಬರೂ ಕೂಡ ಬರಮಾಡಿಕೊಳ್ತಿದ್ದಾರೆ. ವ್ರೀಡಾವಲೋಕ ನಿಹತೋ, ಸ್ವಲ್ಪ ನಾಚಿಕೆಯ ಸ್ವಭಾವದಿಂದ ಅವರು ಇನ್ನಷ್ಟು ಸುಂದರವಾಗಿ ಕಾಣ್ತಾ ಇದ್ದಾರೆ. ಹೀಗೆ ಇಂತಹ ದ್ವಾರಕಾ ನಗರದಲ್ಲಿ ಕೃಷ್ಣನ ಆ ಎಲ್ಲ ಸುಂದರ ರಾಣಿಯರು
ಸ್ವರ್ಗಲೋಕದ ಅಪ್ಸರೆಯರನ್ನೂ ಕೂಡ ಮೀರಿಸುವಂತಹ ಸೌಂದರ್ಯ ಅವರದ್ದಾಗಿತ್ತು. ಅದಕ್ಕಿಂತ ಇನ್ನೂ ಹೆಚ್ಚಿನದ್ದಾಗಿ ಅವರೆಲ್ಲರೂ ಕೂಡ ಸ್ವಲ್ಪ ಗಂಭೀರವಾಗಿ, ಮುಗುಳ್ನಗುತ್ತಾ, ನಾಚಿಕೆಯ ಸ್ವಭಾವದವರಾಗಿ ಕೃಷ್ಣನ ಮುಂದೆ ಎಲ್ಲರೂ ಬಂದು ಅವನನ್ನು ಬರಮಾಡ್ಕೊಳ್ತಿದ್ದಾರೆ. ಕೃಷ್ಣ ಮತ್ತು ಆ ಎಲ್ಲರ ರಾಣಿಯರು ಅವರು ಜೊತೆಯಾದಾಗ ಅವರ ಸಮಾಗಮದಲ್ಲಿ ನಿಹತೋ ಮದನೋ ಅಪಿ ಯಾಸಾಂ, ಹೇಗೆ ಒಬ್ಬ ಯುವಕ, ಸುಂದರವಾದ ಯುವಕ ಮತ್ತು ಒಬ್ಬ ಯುವತಿ ಅವರಿಬ್ಬರೂ ಕೂಡ ಸಂಧಿಸಿದಾಗ ಕಾಮದೇವನು ತನ್ನ ಪುಷ್ಪಶರ, ಒಂದು ಪುಷ್ಪದ ಬಾಣವನ್ನು ಅವರ ಮೇಲೆ ಪ್ರಹಾರ ಮಾಡಿ ಅವರ ಸುಪ್ತ ಕಾಮನೆಯನ್ನು ಉದ್ದೀಪನಗೊಳಿಸ್ತಾನೆ. ಅದೇ ರೀತಿ ಕೃಷ್ಣ ಮತ್ತು ಅಲ್ಲಿದ್ದಂತಹ ಎಲ್ಲ ರಾಣಿಯರು ಕೂಡ ಕೂಡಿದಾಗ ಕಾಮದೇವನು ಇದೇ ರೀತಿ ಅವರ ಮೇಲೆ ತನ್ನ ಪ್ರಹಾರವನ್ನು ಮಾಡ್ತಾನೆ, ಅವರ ಕಾಮನೆಯನ್ನು ಉದ್ದೀಪನಗೊಳಿಸಲಿಕ್ಕೆ. ಆದರೆ ಸಮ್ಮುಹ್ಯ ಚಾಪಮಜಹಾತ್ ಪ್ರಮದೋತ್ತಮಾಸ್ತ, ಆತ ತನ್ನ ಬಾಣವನ್ನು ಪ್ರಯೋಗ ಮಾಡಿದರೂ ಕೂಡ ಕೃಷ್ಣನಿಗಾಗಲಿ ಅಲ್ಲಿದ್ದಂತಹ ಎಲ್ಲ ರಾಣಿಯರಿಗಾಗಲಿ ಅವರ ಮೇಲೆ ಅವನ ಯಾವುದೇ ಪ್ರಭಾವ ಬೀರಲಿಲ್ಲ. ಎಷ್ಟೇ ಪ್ರಹಾರ ಮಾಡಿದರೂ ಕೂಡ ಅವರಿಗೆ ಆ ಕಾಮದೇವನ ಒಂದು ಇನ್ಫ್ಲುಯೆನ್ಸ್, ಪ್ರಭಾವ ಅವರ ಮೇಲೆ ಬೀಳಲಿಲ್ಲ. ಯಸ್ಯೇಂದ್ರಿಯಂ ವಿಮಥಿತುಂ ಕುಹಕೈರ್ ನ ಶೇಕುಃ, ಕೃಷ್ಣನ ಇಂದ್ರಿಯಗಳನ್ನು ವಿಮಥಿತುಂ, ಕ್ಷೋಭೆಗೊಳಿಸಲಿಕ್ಕೆ, ಕುಹಕೈರ್, ಕಾಮದೇವನ ಯಾವುದೇ ಒಂದು ಮ್ಯಾಜಿಕಲ್ ಫೀಟ್ಸ್, ನ ಶೇಕುಃ, ಸಾಧ್ಯ ಆಗಲಿಲ್ಲ. Although the queen's beautiful smiles and furtive glances were all spotless and exciting, and although they could conquer Cupid himself by making him give up his bow in frustration, ಆಗ ಮದನದೇವ, ಕಾಮದೇವ ಏನು ಮಾಡ್ತಾನೆ? ಸಮೂಹ್ಯ ಚಾಪಂ ಅಜಹಾತ್, ಎಷ್ಟೇ ಪ್ರಹಾರ ಮಾಡಿದ್ರೂ ಕೂಡ ಕೃಷ್ಣನ ಇಂದ್ರಿಯಗಳನ್ನು ಕ್ಷೋಭೆಗೊಳಿಸಲಿಕ್ಕೆ ಅವನಿಗೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ತನ್ನ ಬಿಲ್ಲು ಮತ್ತು ಬಾಣವನ್ನು ಅಜಹಾತ್, ತೊರೆದು ಬಿಡ್ತಾನೆ, ಬಿಸಾಡಿಬಿಡ್ತಾನೆ. ಏನು ಉಪಯೋಗ ಇಲ್ಲ ಇದರದ್ದು ಅಂತ, ಅವನ ಅಸ್ತ್ರಗಳು ಇದರ ಉಪಯೋಗ ಇಲ್ಲ ಅಂತ ಅದನ್ನು ದುಃಖದಿಂದ, ಬೇಸರದಿಂದ, ಈಗ ಅವನ ಏನೋ ಒಂದು ಕೆಲಸ, ಒಂದು ಡ್ಯೂಟಿ ಮಾಡಲಿಕ್ಕೆ ಆಗಲಿಲ್ಲ ಅಂತ ಆ ಬಿಲ್ಲು ಮತ್ತು ಬಾಣವನ್ನು ತೆಗೆದು ಬಿಡ್ತಾನೆ. Although they could conquer Cupid himself by making him give up his bow in frustration, despite all their magical feats and attractions, they could not agitate the senses of the Lord. ಕೃಷ್ಣನ ಇಂದ್ರಿಯಗಳನ್ನು ಆ ಎಲ್ಲ ರಾಣಿಯರಿರ್ಬೋದು, ಸಾಕ್ಷಾತ್ ಮದನನೇ ಕೃಷ್ಣನ ಮೇಲೆ ತನ್ನ ಪ್ರಯೋಗವನ್ನು ಮಾಡಿದರೂ ಕೂಡ ಕೃಷ್ಣನ ಇಂದ್ರಿಯಗಳನ್ನು ಯಾರೂ ಕೂಡ ಕ್ಷೋಭೆಗೊಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರ ಮುಂದಿನ ಶ್ಲೋಕದಲ್ಲಿ ಹೇಳೋದು, ತಮಯಂ ಮನ್ಯತೆ ಲೋಕೋ ಹಿ ಅಸಂಗಂ ಅಪಿ ಸಂಗಿನಂ ಆತ್ಮೌಪನ್ಯೇನ ಮನುಜಂ ವ್ಯಾಪೃಣ್ವಾನಂ ಯಥೋ ಬುಧಃ. ತಮಯಂ ಮನ್ಯತೆ ಲೋಕೋ, ಅಂತಹ ಕೃಷ್ಣನನ್ನು ಅಯಂ ಮನ್ಯತೆ ಲೋಕೋ, ತಮ್ಮ ರೀತಿಯೇ ಇನ್ನೊಬ್ಬ ಮನುಷ್ಯನು, ಅಸಂಗಂ ಅಪಿ ಸಂಗಿನಂ, ಕೃಷ್ಣ ಈ ಭೌತಿಕ ಲೋಕದ ಯಾವುದೇ ವಸ್ತು, ಯಾವುದೇ ಒಂದು ವ್ಯಕ್ತಿ ಇರ್ಬೋದು, ಯಾರ ಮೇಲೂ ಕೂಡ ಅವನಿಗೆ ಆಸಕ್ತಿ ಇಲ್ಲ. ಅಸಂಗ, ಹಿ ಈಸ್ ಅನ್ಅಟ್ಯಾಚ್ಡ್.
ಆದರೂ ಕೂಡ ಆಸಕ್ತಿ ಇದ್ದವನ ರೀತಿ ಹೊರನೋಟಕ್ಕೆ ಲೀಲೆಗಳಲ್ಲಿ ತೊಡಗುತ್ತಾನೆ. ಅಸಂಗಂ ಅಪಿಸಂಗಿನಂ ಆತ್ಮೌಪನ್ಯೇನ ಮನುಜಂ ವ್ಯಾಪೃಣ್ವಾನಂ ಯಥೋ ಅಬುಧಃ. ಅಬುಧಃ ಅಂದರೆ ಫೂಲಿಶ್ ಪರ್ಸನ್ಸ್, ಮೂರ್ಖರು ಯಾವ ರೀತಿ ಕೃಷ್ಣನನ್ನು ವಿವರಿಸ್ತಾರೆ? ಆತ್ಮೌಪಮ್ಯೇನ, ಆತ್ಮ ಉಪಮ, ತಮ್ಮ ರೀತಿಯೇ ಕೃಷ್ಣನೂ ಒಬ್ಬ ವ್ಯಕ್ತಿ, ಅವನೂ ಕೂಡ ಸ್ತ್ರೀಯರ ಸಂಘದಲ್ಲಿ ಕಾಮೋದ್ರೇಕಕ್ಕೆ ಒಳಗಾಗಿ ಬೇರೆ ಬೇರೆ ರೀತಿಯ ಲೀಲೆಗಳಲ್ಲಿ ತೊಡಗ್ತಾನೆ. ಈ ರೀತಿ ಮೂರ್ಖ ಜನರು ಯೋಚನೆ ಮಾಡ್ತಾರೆ. ಈ ರೀತಿ ಮೂರ್ಖ ಜನರು ಕೃಷ್ಣನನ್ನು ನೋಡ್ತಾರೆ. ಕೊನೆಯ ಶ್ಲೋಕ. ಏತದ್ ಈಷಣಮೀಶಸ್ಯ ಪ್ರಕೃತಿಸ್ಥೋಪಿ ತದ್ಗುಣೈಃ ನ ಯುಜ್ಯತೆ ಸದಾತ್ಮಸ್ಥೈರ್ ಯಥಾ ಬುದ್ಧಿಸ್ತದಾಶ್ರಯ. ಏತದ್ ಈಷಣಮೀಶಸ್ಯ, ಈಶಸ್ಯ ಭಗವಂತನ, ಈಷಣಂ ಎಲ್ಲ ಬಗೆಯ ಗುಣಗಳು, ಲೀಲೆಗಳು, ಅವನ ಒಂದು ಕ್ಯಾರೆಕ್ಟರ್, ಗುಣಲಕ್ಷಣಗಳು ಇವೆಲ್ಲವೂ ಕೂಡ ಪ್ರಕೃತಿಸ್ಥೋಪಿ ತದ್ಗುಣೈ. ಕೃಷ್ಣನು ಪ್ರಕೃತಿಯ ಜೊತೆ ಸೇರಿದರೂ ಕೂಡ ನ ಯುಜ್ಯತೆ ಸದಾ ಆತ್ಮಸ್ಥೆ. ಆ ಪ್ರಕೃತಿಯೊಂದಿಗೆ ಆತ ಸದಾ ಆತ್ಮಸ್ಥೈರ್, ತನ್ನ ದಿವ್ಯ ನೆಲೆಯಲ್ಲಿಯೇ ನಿಂತಿರ್ತಾನೆ ಹೊರತು ಯಾವುದೇ ಕಾರಣಕ್ಕೂ ಆತ ಕ್ಷೋಭೆಗೆ ಒಳಗಾಗೋದಿಲ್ಲ. ಯಥಾ ಬುದ್ಧಿಸ್ತದಾಶ್ರಯ, ಹೇಗೆ ಕೃಷ್ಣನು ಈ ರೀತಿ ಕ್ಷೋಭೆಗೆ ಒಳಗಾಗೋದಿಲ್ಲ, ಅದೇ ರೀತಿ ತದ್ ಆಶ್ರಯ, ಕೃಷ್ಣನಲ್ಲಿ ಯಾರು ಪರಿಪೂರ್ಣ ಶರಣಾಗತಿಯನ್ನು ಮಾಡಿದ್ದಾರೆ, ಕೃಷ್ಣನ ಪರಿಶುದ್ಧ ಭಕ್ತರೂ ಕೂಡ ಇದೇ ರೀತಿ ಕ್ಷೋಭೆಗೆ ಒಳಗಾಗೋದಿಲ್ಲ. This is the divinity of the personality of Godhead. He is not affected by the qualities of material nature, even though he is in contact with them. Similarly, the devotees who have taken shelter of the Lord do not become influenced by the material qualities. ಹೇಗೆ ಕೃಷ್ಣನು ಪ್ರಕೃತಿಯ 3 ಗುಣಗಳ ಪ್ರಭಾವಕ್ಕೆ ಒಳಗಾಗಿ, ಅದರಲ್ಲೂ ವಿಶೇಷವಾಗಿ ರಜೋಗುಣದ ಪ್ರಭಾವಕ್ಕೆ ಒಳಗಾಗಿ ಎಲ್ಲ ಬಗೆಯ ಇಂದ್ರಿಯ ತೃಪ್ತಿಯ ಜೀವನದಲ್ಲಿ ಇಂದ್ರಿಯ ಭೋಗ ವಸ್ತುವಿನ ಮೇಲೆ ಒಂದು ಬಗೆಯ ಅಟ್ಯಾಚ್ಮೆಂಟ್, ಆಸಕ್ತಿಯನ್ನು ಹೊಂದಿದವನಾಗಿ ಹೊರನೋಟಕ್ಕೆ ಕಾಣಿಸಿದ್ರೂ ಕೂಡ ಅವನಿಗೆ ಅದರಲ್ಲಿ ಯಾವುದೇ ಆಸಕ್ತಿ ಇಲ್ಲ. ಕೃಷ್ಣನು ಹೇಗೋ ಅವನ ಶುದ್ಧ ಭಕ್ತರು ಕೂಡ ಅದೇ ರೀತಿ ಇಂದ್ರಿಯ ಭೋಗ ವಸ್ತುವಿನ ಮೇಲೆ ಯಾವುದೇ ಆಸಕ್ತಿಯನ್ನು ಅವರು ಹೊಂದಿರೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಈಗ ಕೃಷ್ಣನ ಒಬ್ಬ ಪರಿಶುದ್ಧ ಭಕ್ತ ಕರ್ದಮ ಮುನಿಗಳ ಕಥೆಯನ್ನು ನಾವಿಲ್ಲಿ ಕೇಳ್ತಿದ್ದೇವೆ. ಇಲ್ಲಿ ಕರ್ದಮ ಮುನಿಗಳ ಕಾಮಲೋಲುಪತೆಯ ಬಗ್ಗೆ ವಿವರಣೆ ಇದೆ. ಹೊರನೋಟಕ್ಕೆ ಆ ರೀತಿ ಕಾಣಿಸಿದ್ರೂ ಕೂಡ ಕರ್ದಮ ಮುನಿಗಳಲ್ಲಿ ಯಾವುದೇ ಬಗೆಯ ಆಸಕ್ತಿ ಇರಲಿಲ್ಲ. ಇಲ್ಲಿ ಕೊಟ್ಟಿರುವ ವಿವರಣೆಯನ್ನು ಮತ್ತೊಮ್ಮೆ ನೋಡೋಣ. ತೇನ ಅಷ್ಟಲೋಕಪ ವಿಹಾರ ಕುಲ ಅಚಲ ಇಂದ್ರ ಕುಲಾಚಲೇಂದ್ರ. ಕರ್ದಮ ಮುನಿಗಳು ಆ ವಿಮಾನದಲ್ಲಿ ಕುಳಿತು ತನ್ನ ಪತ್ನಿ ದೇವಹೂತಿ ಮತ್ತು ಸಹಸ್ರಾರು ಗಂಧರ್ವ ಕನ್ಯೆಯರು ಅಲ್ಲಿ ಇದ್ದಾರೆ. ಅವನ ಸೇವೆಯಲ್ಲಿ ತೊಡಗಲಿಕ್ಕೆ, ಎಲ್ಲ ಬಗೆಯ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ. ಈ ರೀತಿ ಸರಿ, ಅಲ್ಲಿ ವಿಮಾನದಲ್ಲಿ ಕುಳಿತು ಆ ವಿಮಾನ ಒಂದು ಕಡೆ ಎಲ್ಲೋ ಮೂಲೆಯಲ್ಲಿ ಇರಲಿಲ್ಲ. ಅಷ್ಟಲೋಕಪ ವಿಹಾರ ಕುಲಾಚಲೇಂದ್ರ. ಅಷ್ಟಲೋಕ, ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ವಿವರಣೆಯನ್ನು ಕೊಟ್ಟಿದ್ದಾರೆ. ಬ್ರಹ್ಮಾಂಡದಲ್ಲಿ ನಾವು 8 ದಿಕ್ಕುಗಳ ಬಗ್ಗೆ ಮಾತನಾಡ್ತೇವೆ.
ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಈ ರೀತಿಯಾಗಿ ಈ ಎಲ್ಲ ದಿಕ್ಕುಗಳಿಗೆ ಆ ದಿಕ್ಕುಗಳ ಅದರದೇ ಆದ ಅಧಿಪತಿಗಳು ಇದ್ದಾರೆ. ಯಾರ್ಯಾರು ಇಲ್ಲಿ ಹೇಳ್ತಾರೆ. ಇಂದ್ರನು ಸ್ವರ್ಗಲೋಕವಿರುವ ಬ್ರಹ್ಮಾಂಡದ ಪೂರ್ವ ದಿಕ್ಕಿನ ಅಧಿಪತಿ. ಈಸ್ಟರ್ನ್ ಡೈರೆಕ್ಷನ್ ಪೂರ್ವ ದಿಕ್ಕಿನ ಅಧಿಪತಿ ಇಂದ್ರ. ಹಾಗೆ ಅಗ್ನಿ ಬ್ರಹ್ಮಾಂಡದ ಆಗ್ನೇಯ ಭಾಗದ ಅಧಿಪತಿ, ಆಗ್ನೇಯ ಭಾಗ. ಹಾಗೆ ಪಾಪಿಗಳನ್ನು ದಂಡಿಸುವ ಯಮದೇವನು ದಕ್ಷಿಣ ವಲಯದ ಅಧಿಪತಿ. ಯಮರಾಜ ಬಂದು ಯಾವ ದಿಕ್ಕಿನ ಅಧಿಪತಿ? ದಕ್ಷಿಣ, ಸದರ್ನ್ ಡೈರೆಕ್ಷನ್. ನಿವೃತ್ತಿಯು ನೈಋತ್ಯ ಭಾಗದ ಅಧಿಪತಿ, ಸೌತ್ ವೆಸ್ಟ್ ಡೈರೆಕ್ಷನ್. ನಾವು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಕೇಳಿದ್ದೇವೆ, ಸೌತ್ ವೆಸ್ಟರ್ ಅಂತ. ಸೌತ್ ವೆಸ್ಟರ್ ನಿವೃತ್ತಿ. ಈ ದಿಕ್ಕಿನ ಬ್ರಹ್ಮಾಂಡದ ನೈಋತ್ಯ ವಲಯದ ಅಧಿಪತಿ ಬಂದು ನಿವೃತ್ತಿ. ಹಾಗೆ ಜಲಾಧಿಪತಿಯಾದ ವರುಣದೇವನು ಪಶ್ಚಿಮ ಭಾಗದ ಅಧಿಪತಿ. ಹೀಗೆ ಪೂರ್ವ, ಪಶ್ಚಿಮ, ವಾಯುವ್ಯ ಈ ಎಲ್ಲ ಬೇರೆ ಬೇರೆ ದಿಕ್ಕುಗಳಿಗೆ ಬೇರೆ ಬೇರೆ ದೇವತೆಗಳಿದ್ದಾರೆ. ಆ ಎಲ್ಲ ದಿಕ್ಕುಗಳಲ್ಲಿ ಆ ವಿಮಾನ ವಿಹರಿಸ್ತಾ ಅದಾದ ನಂತರ ಕುಲಾಚಲೇಂದ್ರ ದೇವತೆಗಳು ಕೂಡ ಅವರು ಕೂಡ ಹೇಗೆ ಮನುಷ್ಯರು ವೀಕೆಂಡ್ಸ್ ರಜಾ ದಿನಗಳು ಬಂದಾಗ ಅಥವಾ ವೆಕೇಷನ್ ಹಾಲಿಡೇಸ್ ಬಂದಾಗ ಇಲ್ಲೂ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಸ್ವಲ್ಪ ವಿಹಾರ ಮಾಡಿಕೊಂಡು ಬರ್ತಾರೆ. ಅದೇ ರೀತಿ ದೇವತೆಗಳು ಕೂಡ ಅವ್ರಿಗೂ ಕೂಡ ಒಂದು ವಿಹಾರ ಸ್ಥಾನ ಇದೆ. ಅದು ಯಾವುದು ಅಂದರೆ ಮೇರು ಪರ್ವತ. ಭೂಮಿ ಮತ್ತು ಸೂರ್ಯ ಮಂಡಲದ ಮಧ್ಯದಲ್ಲಿ ಒಂದು ದೊಡ್ಡದಾದಂತಹ ಪರ್ವತ ಇದೆ, ಮೇರು ಪರ್ವತ. ಆ ಪರ್ವತದ ದ್ರೋಣಿಗಳಲ್ಲಿ, ದ್ರೋಣಿ ಅಂದರೆ ವ್ಯಾಲೀಸ್, ಆ ದ್ರೋಣಿಗಳಲ್ಲಿ ದ್ರೋಣೀಷು ಅನಂಗ ಸಖಮಾರುತ ಸೌಭಗಾಸು, ತಣ್ಣನೆಯ ಸುಗಂಧಭರಿತ ಮಾರುತ ಅಥವಾ ಗಾಳಿ ಅಲ್ಲಿ ಬೀಸುತ್ತೆ. ಅಂತಹ ದ್ರೋಣಗಳಲ್ಲಿ ಸಿದ್ಧೈರ್ನುತೋ ದ್ಯುಧುನಿಪಾತ ಶಿವಸ್ವನಾಸು, ಅಲ್ಲಿ ಗಂಗಾ ನದಿ ಹರಿಯುತ್ತೆ, ಮಂಗಳಕರವಾದ ಧ್ವನಿಗಳು ಅಲ್ಲಿ ಕೇಳಿಸುತ್ತೆ. ಅಂತಹ ಸ್ಥಳಗಳಲ್ಲಿ ಎಲ್ಲ ದೇವತೆಗಳು ವಿಹಾರವನ್ನು ಮಾಡ್ತಾರೆ. ಆ ಸ್ಥಳಗಳಲ್ಲಿ ಕರ್ದಮ ಮುನಿ ತನ್ನ ಪತ್ನಿಯ ಜೊತೆ ಅಲ್ಲಿ ಹೋಗಿ ರೇಮೇ ಚಿರಂ ಧನದವತ್ ಲಲನಾ ವರೂಥಿ. ಲಲನ ಅಂದರೆ ಸ್ತ್ರೀಯರು, ವರೂಥಿ ಅಂದರೆ ಆವೃತನಾಗಿ ಆ ಎಲ್ಲ ಸ್ತ್ರೀಯರ ಮಧ್ಯದಲ್ಲಿ ಧನದವತ್, ಧನದ ಅಂದರೆ ಕುಬೇರ, ಕುಬೇರನ ರೀತಿ ಕರ್ದಮ ಮುನಿ ಅಲ್ಲಿ ವಿಹರಿಸ್ತಿದ್ದಾನೆ. ಹೊರನೋಟಕ್ಕೆ ನಮಗೆ ಅನ್ನಿಸ್ಬೋದು ಕರ್ದಮ ಮುನಿಗಳು ಅಂತ ಹೇಳ್ತೇವೆ. ಮುನಿಗಳು, ಋಷಿಗಳು ಅಂದರೆ ಅವರೆಲ್ಲರೂ ಕೂಡ ಆಶ್ರಮದಲ್ಲಿ ಇರ್ತಾರೆ. ಯಾವುದೇ ರೀತಿಯ ಇಂದ್ರಿಯ ಭೋಗದ ಜೀವನದಲ್ಲಿ ಅವರು ತೊಡಗೋದಿಲ್ಲ. ಸಂಪೂರ್ಣ ವೈರಾಗ್ಯವನ್ನು ಅವರು ಸ್ವೀಕಾರ ಮಾಡಿರ್ತಾರೆ. ಯಾರಾದರೂ ಒಬ್ಬ ಇಂತಹ ಋಷಿಗಳು, ಮುನಿಗಳು ಸ್ತ್ರೀಯರ ಜೊತೆ ಈ ರೀತಿಯಾಗಿ ಕಾಣಿಸಿದ್ರೆ ನಮಗೆಲ್ಲ ಆಶ್ಚರ್ಯ ಆಗುತ್ತೆ. ಇದು ಅವರ ಒಂದು ಸ್ಥಾನಕ್ಕೆ ಸರಿ ಹೊಂದೋದಿಲ್ಲ ಅಂತ ಅನಿಸುತ್ತೆ. ಆದರೆ ಹೊರನೋಟಕ್ಕೆ ಕರ್ದಮ ಮುನಿಗಳು ಈ ರೀತಿ ಕಾಣಿಸಿದ್ರೂ ಕೂಡ ಭಾವಾರ್ಥದ ಕೊನೆಯ ಭಾಗದಲ್ಲಿ ಪ್ರಭುಪಾದರು ಹೇಳ್ತಾರೆ, ಆದರೆ ಪರಿಪೂರ್ಣತೆಯನ್ನು ಹೊಂದಿದ ಬಹಳ ಜನ ಸಿದ್ಧರು ಆತನ ಕಾಮಲೋಲುಪ್ತಿಯನ್ನು ಶ್ಲಾಘಿಸಿದರು. ನೋಡಿ, ಯಾರಾದರೂ ಈ ರೀತಿ ಮಾಡಿದಾಗ ಋಷಿಗಳು, ಮುನಿಗಳು ಯಾರೂ ಅವರ ಸ್ವಭಾವವನ್ನು, ಅವರ ಚಟುವಟಿಕೆಯನ್ನು ಒಪ್ಪೋದಿಲ್ಲ. ಎಲ್ಲರೂ ಕೂಡ ಖಂಡಿಸ್ತಾರೆ, ಇದು ಸರಿಯಲ್ಲ ಅಂತ. ಆದರೆ ಹಲವಾರು ಸಿದ್ಧ ಪುರುಷರು ಕೂಡ ಕರ್ದಮ ಮುನಿಯ ಈ ಕಾಮಲೋಲುಪ್ತಿಯನ್ನು ಶ್ಲಾಘಿಸ್ತಿದ್ದಾರೆ. ಯಾಕೆಂದರೆ ಬ್ರಹ್ಮಾಂಡದ ಕಲ್ಯಾಣಕ್ಕಾಗಿ ಉತ್ತಮ ಸಂತಾನವನ್ನು ಹೊಂದುವುದೇ ಆತನ ಕಾಮಲೋಲುಪತೆಯ
ಉದ್ದೇಶವಾಗಿತ್ತು. ಮತ್ತೊಮ್ಮೆ ಹೇಳ್ತೇನೆ, ಬ್ರಹ್ಮಾಂಡದ ಕಲ್ಯಾಣಕ್ಕಾಗಿ ಉತ್ತಮ ಸಂತಾನವನ್ನು ಹೊಂದುವುದೇ ಆತನ ಕಾಮಲೋಲುಪತೆಯ ಉದ್ದೇಶವಾಗಿತ್ತು. ಹೇಗೆ ಕೃಷ್ಣನು ಯಾವ ರೀತಿ ಕ್ಷೋಭೆಗೆ ಒಳಗಾಗುವುದಿಲ್ಲ, ಕಾಮದೇವನ ಪ್ರಹಾರವಾದರೂ ಕೂಡ ಕೃಷ್ಣನ ಅಪರ್ಯಾಪ್ತ ಶಕ್ತಿಯ ಮುಂದೆ ದೇವನ ಪ್ರಹಾರ ನಿಲ್ಲೋದಿಲ್ಲ. ಅದೇ ರೀತಿ ಕೃಷ್ಣನ ಶುದ್ಧ ಭಕ್ತರ ಮೇಲೂ ಕೂಡ ಕಾಮದೇವನು ಯಾವುದೇ ರೀತಿ ಪ್ರಹಾರವನ್ನು ಮಾಡಲಿಕ್ಕೆ, ಅವರನ್ನು ಕ್ಷೋಭೆಗೆ ಒಳಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಹೊರನೋಟಕ್ಕೆ ಈ ರೀತಿ ಕಾಣಬಹುದು. ಹಾಗಾಗಿ ನಾವು ಶಾಸ್ತ್ರಗಳ ಮೂಲಕ ಸರಿಯಾಗಿ ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಬೇಕು. ಇದನ್ನು ಕೇಳಿದ ನಂತರ ಈಗ ಯಾರೋ ಒಬ್ಬರು ಹೇಳ್ಬೋದು, ಓ, ಕೃಷ್ಣನ ಭಕ್ತರು ಕೂಡ ಕಾಮನ ಪ್ರಹಾರಕ್ಕೆ ಒಳಗಾಗೋದಿಲ್ಲ, ನಾನು ಕೂಡ ತುಂಬ ವರ್ಷಗಳಿಂದ ಜಪ ಮಾಡ್ತಿದ್ದೇನೆ, ನಾನು ಒಬ್ಬ ಭಕ್ತನಿದ್ದೇನೆ, ಡಿವೋಟಿ ಇದ್ದೇನೆ, ಭಗವದ್ಗೀತೆಲ್ಲ ಓದಿ ಮುಗಿಸಿದ್ದೇನೆ, ನಾನು ಈ ರೀತಿಯೆಲ್ಲ ಮಾಡಬಹುದಾ ಕರ್ದಮ ಮುನಿಗಳ ರೀತಿ? ಏನಂತೀರಿ? ಇಲ್ಲ, ನಾವು ಕರ್ದಮ ಮುನಿಗಳ ರೀತಿ ಇನ್ನು ಪರಿಪೂರ್ಣತೆಯ ಹಂತವನ್ನು ಏರಿಲ್ಲ. ನಾವೆಲ್ಲ ಇನ್ನು ಸಾಧಕರು. ನಮಗೆ ನಮ್ಮ ಗುರುಗಳು ನಾವು ಮಾಡಬೇಕಾದಂತಹ ರೀತಿ ನೀತಿಗಳು, ಡೂಸ್ ಆ್ಯಂಡ್ ಡೋಂಟ್ಸ್, ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು, ಎಲ್ಲ ರೆಗ್ಯುಲೇಷನ್ಸ್ ಹಾಕ್ಕೊಟ್ಟಿದ್ದಾರೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ ಎಲ್ಲವನ್ನು ನಾವು ಅನುಸರಿಸಿ ಕ್ರಮೇಣವಾಗಿ ಪರಿಶುದ್ಧತೆಯ ಹಂತವನ್ನು ಏರಿದ ನಂತರ ಇವೆಲ್ಲವೂ ಸಾಧ್ಯ ಆಗುತ್ತೆ. ಅಲ್ಲಿಯ ತನಕ ಈ ರೀತಿಯಾಗಿ ಅಥವಾ ಇಂತಹ ಒಂದು ಸನ್ನಿವೇಶವನ್ನು, ಇಂತಹ ಲೀಲೆಗಳನ್ನು ಕೇಳಿಸ್ಕೊಂಡು ನಾವು ಇನ್ಯಾವುದೋ ರೀತಿ ನಾವಿದನ್ನು ಇಮಿಟೇಟ್, ಅನುಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತೂ ಇದಕ್ಕೆ ನಾವು ಪ್ರಯತ್ನ ಪಟ್ಟರೆ ಏನಾಗುತ್ತೆ ಅದನ್ನು ಕೂಡ ಭಾಗವತದಲ್ಲಿ ಹೇಳಿದ್ದಾರೆ. ಹೇಗೆ ಅಂದರೆ, ಯಥಾರುದ್ರೋ ಅಬ್ಧಿಜ, ರುದ್ರದೇವರು ಸಮುದ್ರ ಮಂಥನದ ಸಮಯದಲ್ಲಿ ಬಹಳಷ್ಟು ಹಾಲಾಹಲ ವಿಷ ಉತ್ಪತ್ತಿಯಾಗುತ್ತೆ. ಆ ಎಲ್ಲ ವಿಷವನ್ನು ಅವರು ಕುಡಿದು ತಮ್ಮ ಕಂಠದಲ್ಲಿ ಇಟ್ಕೊಳ್ತಾರೆ. ಅವರಿಗೆ ಅದು ಸಾಧ್ಯ ಆಯಿತು. ನೀಲಕಂಠ ಅಥವಾ ವಿಷಕಂಠ ಅಂತ ಹೇಳ್ತೇವೆ. ನಾನು ಕೂಡ ಅಷ್ಟೆಲ್ಲ ವಿಷ ಬೇಡ, ಸ್ವಲ್ಪ ತಗೊಳ್ತೇನೆ. ನಾವು ಇಮಿಟೇಟ್ ಮಾಡಲಿಕ್ಕಾಗುತ್ತಾ ರುದ್ರದೇವರನ್ನು? ಸಾಧ್ಯವೇ ಇಲ್ಲ. ಸ್ವಲ್ಪ ಕೂಡ ಸ್ವೀಕಾರ ಮಾಡಿದ್ರೂ ನಾವು ನಮ್ಮ ಜೀವವನ್ನೇ ಕಳ್ಕೊಳ್ತೇವೆ. ಅದೇ ರೀತಿ ಭಗವಂತನಾಯಿತು, ಅವನ ಶುದ್ಧ ಭಕ್ತರಾಯಿತು, ಈ ಲೀಲೆಗಳಲ್ಲಿ ತೊಡಗಿದ್ದಾರೆ. ಈ ರೀತಿ ನಾನು ಮಾಡ್ತೇನೆ ಅಂತ ಯಾರಾದರೂ ಮುಂದೆ ಹೋದರೆ ಅವರು ಪತನವನ್ನು ಹೊಂದುತ್ತಾರೆ. ಆಧ್ಯಾತ್ಮಿಕ ಜೀವನದಲ್ಲಿ ಅವರ ಮುಂದೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ನಾವೇನು ಮಾಡಬೇಕು? ನಮ್ಮ ಗುರುಗಳು ಕೊಟ್ಟಂತೆ 4 ನಿಯಂತ್ರಕ ತತ್ವಗಳನ್ನು, ನೋ ಇಂಟಾಕ್ಸಿಕೇಷನ್, ನೋ ಮೀಟ್ ಈಟಿಂಗ್, ನೋ ಇಲಿಸಿಟ್ ಸೆಕ್ಸ್, ನೋ ಗ್ಯಾಮ್ಲಿಂಗ್. ಮಾದಕ ವಸ್ತುಗಳ ಸೇವನೆ, ಇಂಟಾಕ್ಸಿಕೇಷನ್ ಇಲ್ಲ. ಮಾಂಸಾಹಾರ ನಿಷಿದ್ಧ, ಜೂಜಾಟ ನಿಷಿದ್ಧ, ಅನೈತಿಕ ಲೈಂಗಿಕ ಸಂಪರ್ಕ ನಿಷಿದ್ಧ. ಇವ್ಯಾವನ್ನೂ ಕೂಡ ನಾವು ಮಾಡೋ ಹಾಗೆ ಇಲ್ಲ. ಅಂತೂ ಇಂತಹ ಚಟುವಟಿಕೆಯಲ್ಲಿ ತೊಡಗಿದರೆ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಇದರಲ್ಲಿ ಆಸಕ್ತಿ ಇರಬಹುದು, ಆದರೂ ಕೂಡ ನಾವು ತಪಸ್ಸು, ಮನುಷ್ಯ ಜನ್ಮ ಇರೋದು ತಪಸ್ಸನ್ನು ಮಾಡಲಿಕ್ಕೆ, ಪ್ರಾಣಿಗಳ ರೀತಿ ಇಂದ್ರಿಯ ಭೋಗದಲ್ಲಿ ಹೇಗಂದರೆ ಹಾಗೆ ಜೀವನವನ್ನು ನಡೆಸಲಿಕ್ಕಲ್ಲ. ನಮಗೆ ಭಗವಂತ ವಿಶೇಷವಾದ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಆ ಬುದ್ಧಿಯನ್ನು ನಮ್ಮ ಆಧ್ಯಾತ್ಮಿಕ ಪ್ರಗತಿಗಾಗಿ ಬಳಸ್ಕೊಳ್ಬೇಕು. ಶಾಸ್ತ್ರಗಳಲ್ಲಿ ಸಾಕಷ್ಟು ನಮಗೆ ಮಾಹಿತಿ ಸಿಗುತ್ತೆ. ಹೇಗೆ ಹಂತ ಹಂತವಾಗಿ, ಕ್ರಮೇಣವಾಗಿ ನಾವು ಎಲ್ಲ ಬಗೆಯ ಇಂದ್ರಿಯಗಳ ಮೇಲಿನ ಆಸಕ್ತಿಯನ್ನು ದೂರ ಮಾಡಿ ನಾವು ಭಗವಂತನ ಬಳಿ ಸಾಗಲಿಕ್ಕೆ ಯಾವ ವಿಧಾನವನ್ನು ನಾವು, ಯಾವ ಒಂದು ಮಾರ್ಗವನ್ನು ಹಿಡಿಬೇಕು, ಆ ಎಲ್ಲ ವಿವರಣೆ ನಮಗೆ ಇದೆ.
ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಸ್ವೀಕಾರ ಮಾಡ್ತಾ ನಾವು ಫಾಲೋ ಮಾಡಿದ್ರೆ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದೆ ಬರಬಹುದು. ಇನ್ನೊಂದು ಅಂಶವನ್ನು ಕೊನೆಯದಾಗಿ ಹೇಳ್ತೇನೆ. ಇಲ್ಲಿ ನಾವು ಕರ್ದಮ ಮುನಿಗಳು ಈ ರೀತಿಯಾಗಿ ಹೊರನೋಟಕ್ಕೆ ಎಲ್ಲ ಬಗೆಯ ಭೋಗ ಜೀವನದಲ್ಲಿ ತೊಡಗಿದ್ದಾರೆ ಅಂತ ಅನ್ನಿಸ್ಬಹುದು, ಕಾಮ ಲೋಲುಪ್ತಿಯಲ್ಲಿ ತೊಡಗಿದ್ದಾರೆ ಅಂತ. ಆದರೆ ಈ ಅಧ್ಯಾಯದ ಹೆಸರನ್ನು ಒಮ್ಮೆ ನೋಡಿ ವಿಚಾರ ಮಾಡಿ. ಈ ಅಧ್ಯಾಯದ ಹೆಸರೇನು? ದೇವಹೂತಿಯ ವಿವಾಹ ಅಲ್ಲ, ವಿವಾಹ ಆಯಿತು, ವಿವಾಹ ಆಗಿ ಭಾಳ ವರ್ಷ ಆಯಿತು. ವಿವಾಹ ಆಗಿ ಎಷ್ಟೋ ವರ್ಷಗಳ ಕಾಲ ಆಕೆ ತನ್ನ ಪತಿಯ ಸೇವೆಯಲ್ಲಿ ತೊಡಗಿರುತ್ತಾಳೆ. ರಾಜಕನ್ಯೆ ಸ್ವಯಂಭುವ ಮನುವಿನ ಮಗಳು ಇಲ್ಲಿ ಆಶ್ರಮಕ್ಕೆ ಬಂದು ಬಹಳ ಸಣ್ಣದಾಗಿ ಕೃಶಳಾಗಿ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಇಲ್ಲದೆ ಭಾಳ ಶ್ರದ್ಧೆಯಿಂದ ತನ್ನ ಪತಿಯ ಸೇವೆಯಲ್ಲಿ ತೊಡಗಿದ್ದಾಳೆ. ಅದೆಲ್ಲ ಮುಗಿತು. ಅದಾದ ನಂತರ ಈ ಅಧ್ಯಾಯದ ಹೆಸರು ದೇವಹೂತಿಯ ಪ್ರಲಾಪ. ಪ್ರಲಾಪ ಅಂದರೆ ಇಂಗ್ಲೀಷ್ನಲ್ಲಿ ಕೊಟ್ಟಿರೋದು ಲ್ಯಾಮೆಂಟೇಷನ್. ಲ್ಯಾಮೆಂಟೇಷನ್ ಅಂದರೆ ದುಃಖ ಅಥವಾ ನೋವು, ಸಂಕಟ. ದೇವಹೂತಿಯ ಪ್ರಲಾಪ, ದೇವಹೂತಿಸ್ ಲ್ಯಾಮೆಂಟೇಷನ್. ಇಲ್ಲಿ ಒಂದು ಮುಖ್ಯವಾದ ಅಂಶವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ 3 ಬಗೆಯ ಸುಖದ ಬಗ್ಗೆ ನೋಡಿ, ಎಲ್ಲವನ್ನ ಸತ್ವಗುಣ, ರಜೋಗುಣ, ತಮೋಗುಣ ಈ ರೀತಿಯಾದ ವಿಂಗಡಣೆ ಮಾಡ್ತಾ ಹೋಗ್ತೇವೆ. ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ಕೃಷ್ಣ ಸತ್ವಗುಣದಲ್ಲಿ ಇರುವಂತಹ ಸುಖದ ಬಗ್ಗೆ, ರಜೋಗುಣದಲ್ಲಿರುವಂತಹ ಸುಖದ ಬಗ್ಗೆ ಮತ್ತು ತಮೋಗುಣದ ಸುಖದ ಬಗ್ಗೆ ವಿವರಣೆಯನ್ನು ನೀಡ್ತಾನೆ. ಸ್ವಲ್ಪ ನೋಡೋಣ. 18ನೇ ಅಧ್ಯಾಯ ಶ್ಲೋಕ 37. ಯತ್ತದ್ ಅಗ್ರೆ ವಿಷಮಿವ ಪರಿಣಾಮೇ ಅಮೃತೋಪಮಂ. ಯದ್ ಅಗ್ರೆ ಅಂದರೆ ಪ್ರಾರಂಭದಲ್ಲಿ, ವಿಷಂ ಇವ ಒಂದು ವಿಷದ ರೀತಿ ಇರುತ್ತೆ, ಪಾಯ್ಸನ್ ಇನ್ ದ ಬಿಗಿನಿಂಗ್. ಪರಿಣಾಮೆ ಅಂದರೆ ಎಂಡ್ ಅಥವಾ ರಿಸಲ್ಟ್, ಫೈನಲ್. ಪರಿಣಾಮೆ ಅಮೃತೋಪಮಂ, ಅಮೃತದ ರೀತಿ ಇರುತ್ತೆ. ತತ್ ಸುಖಂ ಸಾತ್ವಿಕಂ ಪ್ರೋಕ್ತಂ, ಅಂತಹ ಸುಖ ಸಾತ್ವಿಕ ಸುಖ. ಹ್ಯಾಪಿನೆಸ್ ಇನ್ ದ ಮೋಡ್ ಆಫ್ ಗುಡ್ನೆಸ್. ಯಾವುದು ಪ್ರಾರಂಭದಲ್ಲಿ ತುಂಬ ಕಷ್ಟಕರ, ತುಂಬ ಬಹಳಷ್ಟು ವಿಷಮ್ ಇವ, ಪಾಯ್ಸನ್ ಇನ್ ದ ಬಿಗಿನಿಂಗ್. ನಾವು ಯಾವುದೇ ರೀತಿ ನೋಡಿ ಪ್ರಾರಂಭದಲ್ಲಿ ನಾವು ಹೇಳ್ತೇವೆ, ಈಗ ಈ 4 ನಿಯಂತ್ರಕ ತತ್ವಗಳ ಬಗ್ಗೆ ಹೇಳಿದೆ. ಇದು ಪ್ರಾರಂಭದಲ್ಲಿ ಕಷ್ಟ ಅನ್ನಿಸ್ಬಹುದು, ದುಃಖ ಅನ್ನಿಸ್ಬೋದು. ಅಯ್ಯೋ, ಇಂತಹ ಸುಖದಿಂದ ನಾನು ಹೊರಗಡೆ ಇರಬೇಕಾ ಅಂತ ಅನ್ನಿಸ್ಬಹುದು. ಅಥವಾ ನಾವಿಲ್ಲಿ ಬೆಳಗ್ಗೆ ಬೇಗ ಏಳಬೇಕು, ಮಂಗಳಾರತಿಗೆ ಬರಬೇಕು, ಇದೆಲ್ಲ ಪ್ರಾರಂಭದಲ್ಲಿ ಕಷ್ಟ. ಆದರೆ ಪರಿಣಾಮೆ ಅಮೃತೋಪಮಂ, ಇದರ ಪರಿಣಾಮ, ಎಂಡ್ ರಿಸಲ್ಟ್, ಅಮೃತ ಉಪಮಂ, ನೆಕ್ಟರ್ ಇನ್ ದಿ ಎಂಡ್, ಅಮೃತ ಸದೃಶವಾಗಿ ಇರುತ್ತೆ. ಇದು ಸಾತ್ವಿಕ ಸುಖ. ಎರಡನೆಯದು, ವಿಷಯೇಂದ್ರಿಯ ಸಂಯೋಗಾತ್ ತದಗ್ರೆ ಅಮೃತೋಪಮ. ಇಂದ್ರಿಯಗಳು ಮತ್ತು ಇಂದ್ರಿಯದ ವಸ್ತುಗಳು ಎರಡರ ಸಂಯೋಗದಲ್ಲಿ ಉಂಟಾಗುವಂತಹ ಸುಖ, ಅದು ಅಗ್ರೇ ಅಮೃತೋಪಮಂ, ಪ್ರಾರಂಭದಲ್ಲಿ ಅಮೃತ, ಬಹಳ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆದರೆ ಪರಿಣಾಮೆ ವಿಷಮಿವ, ಅದರ ಪರಿಣಾಮ ವಿಷವಾಗಿರುತ್ತೆ. ತತ್ ಸುಖಂ ರಾಜಸಂ ಸ್ಮೃತಂ,
ಅಂತಹ ಸುಖ ರಾಜಸಿಕ ಸುಖ, ಹ್ಯಾಪಿನೆಸ್ ಇನ್ ದ ಮೋಡ್ ಆಫ್ ಪ್ಯಾಷನ್. ನಾವು ಎಲ್ಲೋ ಮದುವೆ ಮನೆಗೆ ಹೋಗ್ತೇವೆ, ಅಲ್ಲಿ ಚೆನ್ನಾಗಿರುವ ಎಲ್ಲ ಖಾದ್ಯ ಪದಾರ್ಥಗಳಿರುತ್ತೆ, ಚೆನ್ನಾಗಿ ಹೊಟ್ಟೆ ತುಂಬ ತುಂಬಿಸ್ಕೊಂಡ್ಬಿಡ್ತೇವೆ, ಬಹಳ ಖುಷಿಯಾಗುತ್ತೆ. ಅದರ ಮಾರನೇ ದಿನ ನಮ್ಮ ಹೊಟ್ಟೆ ಕೆಡಬಹುದು. ಇದು ರಾಜಸಿಕ ಸುಖ. ಪ್ರಾರಂಭದಲ್ಲಿ ಸುಖ ಅಂತ ಅನ್ನಿಸಬಹುದು, ಇಂದ್ರಿಯಗಳು, ಇಂದ್ರಿಯ ಭೋಗ ವಸ್ತುವು, ಇದರ ಒಂದು ಸಂಯೋಗದಿಂದ ಉಂಟಾಗುವಂತಹ ಸುಖ. ಆದರೆ ಇದರ ಪರಿಣಾಮ ವಿಷಂ ಇವ, ಪಾಯ್ಸನ್ ಇನ್ ದ ಎಂಡ್. ನೋವು, ಸಂಕಟ ಇದರಿಂದಲೇ ತುಂಬಿರುತ್ತೆ. ಅದೇ ರೀತಿ ಈ ಅಧ್ಯಾಯದಲ್ಲಿ ನಾವೇನು ನೋಡ್ತೇವೆ? ದೇವಹೂತಿಯ ಪ್ರಲಾಪ. ಈಗ ಈ ಸುಖದ ಬಗ್ಗೆ ಇಷ್ಟೆಲ್ಲ ವಿವರಣೆ ಇದೆ, ಕಾಮಲೋಲುಪ್ತಿಯ ಸುಖದ ಬಗ್ಗೆ. ಇದರ ಅಂತ್ಯ ಹೀಗೆಯೇ ಇರುತ್ತೆ. ವಿಷಂ ಇವ, ನೆಕ್ಟರ್ ಇನ್ ದ ಬಿಗಿನಿಂಗ್, ಪಾಯ್ಸನ್ ಇನ್ ದ ಎಂಡ್. ಇನ್ನು ತಮೋಗುಣದ ಬಗ್ಗೆ ಹೇಳಬೇಕಂದ್ರೆ, ಯದಗ್ರೆ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ ತಾಮಸಮುದಾಹೃತಂ. ನಿದ್ರೆ, ಆಲಸ್ಯ, ಅನುಬಂಧ ಇವೆಲ್ಲವೂ ಕೂಡ ಯಾವುದು ಇನ್ನೊಬ್ಬರಿಗೆ ಕಷ್ಟವನ್ನು, ತೊಂದರೆಯನ್ನು ಕೊಟ್ಟು ಸುಖಿಸುವಂಥದ್ದು, ಇವೆಲ್ಲವೂ ಕೂಡ ತಮೋಗುಣದ್ದು. ಪ್ರಾರಂಭದಲ್ಲಿ, ಅಂತ್ಯದಲ್ಲಿ ಎಲ್ಲವೂ ಕೂಡ ದುಃಖದಿಂದಲೇ ತುಂಬಿರುತ್ತೆ. ಹೀಗೆ ಇದನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ಈ ಎಲ್ಲವನ್ನು ಕೇಳಿಸ್ಕೊಂಡು ಇಲ್ಲಿ ನಾವು ಮುಖ್ಯವಾದ ಪಾಠವನ್ನು ನಾವು ಕಲಿಬೇಕು. ಅಂದರೆ ಏನು? ಆಧ್ಯಾತ್ಮಿಕ ಜೀವನ ಅಂದರೆ ಬರೇ ತಪಸ್ಸು ಮಾಡಬೇಕು, ಬರೇ ನೋವಿನಿಂದಲೇ ಕೂಡಿರುತ್ತೆ. ಹೀಗೆ ಎಷ್ಟೋ ನನಗೆ ಇಂದ್ರಿಯ ತೃಪ್ತಿಯ ಜೀವನದಲ್ಲಿ ಆಸಕ್ತಿ ಇದೆ, ಇಡೀ ಜೀವನ ಹೀಗೆ ಅದನ್ನು ದೂಡಬೇಕು, ಅದರಿಂದ ದೂರ ಇರಬೇಕು, ಈ ಒಂದು ತಪಸ್ಸವನ್ನೇ ಮಾಡಿಕೊಂಡಿರೋದೇ ಆಧ್ಯಾತ್ಮಿಕ ಜೀವನನ ಈ ರೀತಿ ಯಾರಾದರೂ ಪ್ರಶ್ನೆ ಮಾಡ್ಬೋದು. ಇಲ್ಲ, ಈ ರೀತಿ ಇಲ್ಲ. ನಾವು ಸಾಧಕ ಹಂತದಲ್ಲಿದ್ದೇವೆ, ಹಾಗಾಗಿ ಈ ತಪಸ್ಸಿನ ಅವಶ್ಯಕತೆ ಇದೆ. ನಾವು ಪರಿಪೂರ್ಣತೆಯ ಹಂತವನ್ನು ಏರಿದಾಗ ಆಗ ಇದೇ ರೀತಿ ನಮ್ಮ ಮನಸ್ಸು, ಇಂದ್ರಿಯಗಳು, ಕ್ಷುಲ್ಲಕ ಇಂದ್ರಿಯ ವಸ್ತುವಿನ ಮೇಲೆ ನಮಗೆ ಆಸಕ್ತಿ ಇರೋದಿಲ್ಲ. ಆಗ ನಾವು ಆ ಪರಿಪೂರ್ಣತೆಯ ಹಂತದಲ್ಲಿ ಭಗವಂತನ, ಅವನ ರೂಪ, ಅವನ ಲೀಲೆಗಳು, ಅವನ ಗುಣಗಳು, ಈ ಎಲ್ಲದರನ್ನು ನೋಡೋದ್ರಲ್ಲಿ, ಶ್ರವಣ ಮಾಡೋದ್ರಲ್ಲಿ, ಅವನ ಸೇವೆಯಲ್ಲಿ ತೊಡಗೋದ್ರಲ್ಲಿ ಇನ್ನು ಉನ್ನತವಾದಂತಹ ಸುಖವನ್ನು ಆಸ್ವಾದಿಸ್ತೇವೆ. ಆಗ ಇಲ್ಲಿರುವಂತಹ ಕಾಮಲೋಲುಪತೆಯ ಇಂತಹ ಸುಖದಿಂದ ಸ್ವಾಭಾವಿಕವಾಗಿ ನಾವು ದೂರ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಗೆ ಮುಕ್ತಾಯ ಮಾಡೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದ ಕಿ.